ಐಸೆ ಅನಂತ್ ವಾಟ್ ಈಸ್ ದಿಸ್ ಅನಂತ ಕೋಪ ಬಂದ್ಬಿಟ್ಟಿದೆ ರೀ ಭಾನುಮತಿ ಭಾನುಮತಿ ಅಂತ ನಮ್ಮ ದಾರಿ ಎಲ್ಲ ನಿಲ್ಲಿಸ್ಬಿಟ್ಟಿದಾರಲ್ಲ ರೀ ಈ ಒಂದು ಮಗುನ ನಿಮಗೆ ಗೊತ್ತಿಲ್ಲ ಸರ್ ಈ ಮಗು ನೋಡಿದ್ರೆ ನೆನಪಿಟ್ಕೊಳ್ಳುತ್ತೆ ಮತ್ತೆ ಅದು ಬೆಳೆಯೋವಾಗ ಏನಂದರೆ ಸಿನಿಮಾದವರು ಅನ್ನೋವಾಗ ಅವ್ರಿಗೆ ನಮ್ಮ ಮೇಲಿರೋ ಪ್ರೀತಿ ವಾತ್ಸಲ್ಯ ಅದು ಎಲ್ಲರಿಗೂ ಸಿಗಲ್ಲ. ದೇವರು ಅದನ್ನ ಇವ್ರ ಮೂಲಕ ಕೊಡಿಸಿದ್ದಾನೆ, ಅದರಿಂದ ತುಂಬಾ ಸಂತೋಷ ನಮ್ಗೆ. ಈಗ ರಜನಿ ಅವ್ರು ಹೇಳ್ತಿರಲ್ವ ನಿಮ್ಮ ಹತ್ರ, ಯಾಕಂದ್ರೆ ಪಡೆ ಪದಲ್ಲೆಲ್ಲ ನಾವು ನೋಡಿದ್ವಿ ರಜನಿ ಅವರು ನಾವು ಇನ್ನೊಂದು ಪಿಕ್ಚರ್ ಮಾಡಿದ್ವಿ, ಮುಕ್ತಾ ಫಿಲ್ಮ್ ಸಿನಿಮಾ ಒಂದು ಮೈಸೂರಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಪೊಲ್ಲಾದವನ್ ಅಂತ, ಅದು ರಾಜ್ಕುಮಾರ್ ಸರ್ ಮಾಡಿದ ಸಿನಿಮಾ, ರೀಮೇಡ್ ಇಟ್. ಆಗಲೂ ಒಂದೇ ಕಾರಲ್ಲೇ ಹೋಗ್ತಾ ಇದ್ವಿ, ಏರ್ಪೋರ್ಟ್ಗೆ ಹೋಗಬೇಕು, ಮೈಸೂರಿಂದ ಬರ್ತಿದ್ವಿ. ಆಗ ಫ್ರಂಟಲ್ಲಿ ಕೂತ್ಕೊಂಡು ನೀವು ನನಗೆ 20 ರೂಪಾಯಿ ಕೊಡಬೇಕ್ಲಿ ಲಕ್ಷ್ಮಿ ಅವರು ಅಂದರು. ನಾನಂದರೆ ಯಾಕೆ ಸರ್ ನಾನು ಕೊಡಬೇಕು ಅಂತ. ಇಲ್ಲ ಇಲ್ಲ ನಾನು ಕಷ್ಟಪಟ್ಟು ದುಡ್ದಿದ್ದು ದುಡ್ಡದು 20 ರೂಪಾಯಿ ನೀವು ಆವಾಗ ಕೊಡಬೇಕು, ಲೆಕ್ಕ ಹಾಕಿ ಎಲ್ಲ ಬಂದರೆ ಇವಾಗ 2,000ಕ್ಕೆ ಮೇಲಾಗುತ್ತೆ. ಇದು ಒಳ್ಳೆ ಕಥೆ ಆಯ್ತಲ್ಲ, ನಿಮ್ಗೆ ಯಾಕ್ರಿ ನಾನು ಕೊಡಬೇಕು ಅಂತ ಹಿಂಗೆ ಮಾತಾಡ್ಕೊಂಡೇ ಬರ್ತಾ ಇದ್ದೀವಿ. ನಿಮ್ಗೆ ಗೊತ್ತಾ, ನನಗೆ ಆವಾಗ ಒಂದು ದಿವಸಕ್ಕೆ 25 ರೂಪಾಯಿ ಕೂಲಿ ಇತ್ತು. ನನಗೆ ಇದ್ದಿದ್ದ ದುಡ್ಡಲ್ಲಿ ನಾನು 20 ರೂಪಾಯಿ ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದೆ. ಒಂದು ದಿನ ನೋಡೋದು, ನಾನು ನಿನ್ನ ಮರೆ ಜೂಲಿ ನೋಡೋದು, ನಾನು ನಿನ್ನ ಮರೆಯಲಾರೆ ನೋಡೋದು, ಇದಕ್ಕೆಲ್ಲ ಕೊಟ್ಟಿರೋ ದುಡ್ಡು ಯಾರು ಕೊಡ್ತಾರೆ? ನೀವೀಗ ನನಗೆ ಕೊಡಬೇಕು ಅಂದರೆ ನಾನು ನಕ್ಬಿಟ್ಟೆ. ನಾನು ನಿಜವಾಗ್ಲೂ ಲಕ್ಷ್ಮಿ ಅವರೇ ನಾನು ನೆನೆಸ್ಕೊಂಡೇ ಇಲ್ಲ. ನೋಡಿ ಕಾರಲ್ಲಿ ಫ್ರಂಟಲ್ಲಿ ನಾನು ಕೂತಿದ್ದು, ನೀವು ಹಿಂದ್ಗಡೆ ಕೂತಿದ್ದೀರಿ, ಅದು ಪರವಾಗಿಲ್ಲ ಸ್ವಾಮಿ, ನೀನು ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ದೆ, ನಾನು ಇನ್ನೂ ಅಲ್ಲೇ ಇದ್ದೀನಿ, ಅದನ್ನು ಮಾತ್ರ ನೆನಪು ಮಾಡ್ಕೊಳ್ಳಿದ್ದೆ ನಾನು. ದಟ್ ಇಸ್ ಲೈಫ್ ಅನ್ನೋದು ಯಾರ್ಯಾರನ್ನ ಎಲ್ಲಿ ತೊಗೊಂಡು ಹೋಗ್ಬಿಡುತ್ತೆ ಅಂತ ಗೊತ್ತಾಗಲ್ಲ.